ಚಳ್ಳಕೆರೆ ಶಿಮುಲ್ ಉಪವಿಭಾಗ ಕಚೇರಿಯ ಕುರಿಯನ್ ಸಭಾಂಗಣದಲ್ಲಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ 2 ದಿನಗಳ ಲೆಕ್ಕಪತ್ರ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ತರಬೇತಿ ಕಾರ್ಯಾಗಾರದಲ್ಲಿ ತಾಲೂಕಿನ ಮಾರ್ಗವಿಸ್ತರಣಾಧಿಕಾರಿಗಳಾದ ನಯಾಜ್ ಬೇಗ್ ಅವರು ಸಂಘಗಳ ಲೆಕ್ಕಪತ್ರ ನಿರ್ವಹಣೆ, ಆದಾಯದ ವ್ಯಯಗಳ ದಾಖಲಾತಿ, ಹಾಲು ಸಂಗ್ರಹ ಹಾಗೂ ಮಾರಾಟದ ಲೆಕ್ಕಪತ್ರಗಳ ಕುರಿತು ವಿಸ್ತೃತ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಿಮುಲ್ ನಿರ್ದೇಶಕ ಬಿಇಸಿ ಸಂಜೀವ್ ಮೂರ್ತಿ ಅವರು ಮಾತನಾಡಿ, ಸಂಘಗಳಲ್ಲಿ ಪ್ರತಿದಿನ ಉತ್ಪಾದಕರಿಂದ ಸಂಗ್ರಹಿಸುವ ಹಾಲು ಶೇಖರಣೆ ಹಾಗೂ ಹಾಲಿನ ಟ್ಯಾಂಕರ್ಗಳ ಮೂಲಕ ಮಾರ್ಗಗಳಿಗೆ ಕಳುಹಿಸುವ ಪ್ರಕ್ರಿಯೆ ಅತ್ಯಂತ ಜವಾಬ್ದಾರಿಯುತ ಕಾರ್ಯವಾಗಿದ್ದು, ಸಂಘಗಳ ಯಶಸ್ಸಿನಲ್ಲಿ ಕಾರ್ಯದರ್ಶಿಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ ಎಂದರು. ಅಧ್ಯಕ್ಷರು ಸಂಘದ ಮುಖವಾಗಿದ್ದರೆ, ಕಾರ್ಯದರ್ಶಿಯು ಆ ಸಂಘದ ಕಾರ್ಯನಿರ್ವಾಹಕ ಶಕ್ತಿಯಾಗಿರುತ್ತಾರೆ. ವಿಶೇಷವಾಗಿ ಸಂಘದ ಆರ್ಥಿಕ ವ್ಯವಹಾರವನ್ನು ಪಾರದರ್ಶಕವಾಗಿ ನಿರ್ವಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಈ ತರಬೇತಿ ಕಾರ್ಯಾಗಾರ ಸಂಘಗಳ ಅಭಿವೃದ್ಧಿಗೆ ಬಹಳ ಉಪಯುಕ್ತವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಎಂ. ಪುಟ್ಟರಾಜು ಅವರು ಉಪಸ್ಥಿತರಿದ್ದು, ಕಚೇರಿ ಸಿಬ್ಬಂದಿ ವರ್ಗದವರು ಹಾಗೂ ತಾಲೂಕಿನ ವಿವಿಧ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದರು. ಅಕೌಂಟ್ಸ್ನಲ್ಲಿ ವ್ಯತ್ಯಾಸ ಮಾಡ್ಕೊಂಡ್ರಪ್ಪ ಅಂತಂದರೆ ಆ ಸಂಘ ಯಾವತ್ತಿದ್ರೂ ಒಂದಲ್ಲ ಒಂದು ದಿವಸ ಒಳಗಡೆ ಸೆದ್ದಿಡ್ದಿರುತ್ತೆ, ಯಾವಾಗ ಬೇಕಾದ್ರೂ ಕುಸಿಬೋದು. ಅದಕ್ಕೋಸ್ಕರ ನೀವು ರೈತರ ಹಿತ ದೃಷ್ಟಿಯಿಂದ ಮತ್ತು ನಮ್ಮ ಒಕ್ಕೂಟದ ಹಿತ ದೃಷ್ಟಿಯಿಂದ, ನೀವು ಸಂಘದ ಹಿತ ದೃಷ್ಟಿಯಿಂದ ನೀವು ಲೆಕ್ಕಪತ್ರಗಳನ್ನು ಸರಿಯಾದ ರೀತಿ ಬರೆಯಿರಿ. ಏನೇ ಮಾಹಿತಿಗಳು ಎಲ್ಲರೂ ಹುಟ್ಟುಗಳು ಎಲ್ಲ ಕಲ್ತ್ಕೊಂಡಿರೋದಿಲ್ಲ, ಭಾಳಷ್ಟು ವಿಷಯಗಳು ನಾವು ಕೇಳೋದಿರುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಅಧಿಕಾರಿಗಳಿರ್ತಾರೆ, ಸರಿ ಇದನ್ನು ಹೆಂಗೆ ಅಂತ ನೀವು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಅವತ್ತೇ ಬರೆಯೋಕ್ಕೆ ಶುರು ಮಾಡಿ. 2-3 ತಿಂಗಳಾದಮೇಲೆ ಗೊತ್ತಿಲ್ಲ ನೀವೇ ಹೇಳ್ಕೊಡೋಷ್ಟು ರೂಢ ಆಗ್ತದೆ. ನನಗೆ ಗೊತ್ತಿಲ್ಲ, ಯಾಕಂದರೆ ಇವತ್ತು ನಾನು ಅಕೌಂಟ್ಸ್ ಬರೀತೀನಿ. ನಮ್ಮ ಅಕೌಂಟ್ಸ್ ರಾತ್ರಿ ನಾವು ಹೋಗ್ಬಿಟ್ಟು ಟ್ಯಾಲಿ ಮಾಡ್ಕೊಂಡು ನಾನು ನಿದ್ದೆ ಮಾಡೋದು. ಯಾಕಂದರೆ ಏನಾಗಿದೆ ಅಂತ ನಮಗೆಲ್ಲ ನಿದ್ದೆ ಬರೋದಿಲ್ಲ. ಅವತ್ತಿಂದ ಅವತ್ತು ನಾವು ರಾತ್ರಿ 12 ಗಂಟೆ ಆದರೂ ನಾವೆಲ್ಲ ನಾವು ಲೆಕ್ಕಗಳು ನಮ್ಗೆ ಬರ್ತವೆ, ನಾವೆಲ್ಲ ನೋಡ್ಕೊಂಡು ಕರೆಕ್ಟಾಗಿ ಅಂದರೆ ನಮ್ಮ ಇದರಲ್ಲಿ. ಅದೇ ಥರ ನೀವು ಸಣ್ಣವೇ ಇದು ನಿಮಗೆ ಅಂತ ಇರಲ್ಲ, ಒಂದು 25-30 ಎಂಟ್ರಿ ಇರುತ್ತೆ, ಮ್ಯಾಕ್ಸಿಮಮ್ ಅಂದರೆ 50 ಎಂಟ್ರಿ. ಭಾಳ ಹಾಲು ಬರೋ ಸೊಸೈಟಿ ಅಂದರೆ ಒಂದು 3 ಒಳಗೆ ಇತ್ತು. ನೀವು ಎಂಟ್ರಿ ಅವೆಲ್ಲ ಮಾಡ್ಕೊಂಡು ಜಮಾ ಖರ್ಚು ಮಾಡ್ಕೊಂಡು ಲೋಕಲ್ ಸೇಲ್ಸ್ ಆಗಲಿ ಇನ್ನೊಂದಾಗಲಿ ನಿಮ್ಗೆ ಹಿಂಗೆ ಟ್ಯಾಲಿ ಆಗುತ್ತೆ. ಟ್ಯಾಲಿ ಆಗೋದಿಲ್ಲ ಅವತ್ತಿಂದ ಎಂಟ್ರಿ ಮಾಡಿಲ್ಲ. ನೋಡಿ ಏನಾಗಿದೆ ಏನಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಕಂಪಲ್ಸರಿ ನಿಮ್ಮ ಅಕೌಂಟ್ಸ್ ಬಗ್ಗೆ ಎಷ್ಟು ಕ್ವಾಲಿಟಿ ಬಗ್ಗೆ ಇದ್ರ ಬಗ್ಗೆ ಎಷ್ಟು ಒತ್ತು ಕೊಡ್ತೀರೋ ಅಷ್ಟೇ ಜವಾಬ್ದಾರಿ ಅಕೌಂಟ್ಸ್ನಲ್ಲೂ ನಿಮ್ಗೆ ಇರಬೇಕು. ಅಕೌಂಟ್ಸ್ ಎಲ್ಲಿವರೆಗೂ ಕರೆಕ್ಟಾಗಿರುತ್ತೆ ಅಲ್ಲಿವರೆಗೂ ಸಂಘನೂ ಭಾಳ ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವದಲ್ಲಿ ಹೇಳ್ತಿದ್ದೀನಿ. ಅದೇ ರೀತಿಯಾಗಿ ಈಗಾಗಲೇ ಜಾಬ್ ಕೊಟ್ಟರು ಎಲೆಕ್ಟ್ರಿಷಿಯನ್ ಅಂತ ಹೇಳಿದರು. ಈಗಾಗಲೇ ಮ್ಯಾಕ್ಸಿಮಮ್ ಫಸ್ಟು ಎಸ್ನಲ್ಲಿ ಆಲ್ರೆಡಿ ಎಲ್ಲರಿಗೂ ಬಿಲ್ ಮಾಡಿ ಕಳಿಸಿದ್ವಿ. ಅವರು ಮುಂದಿನ ವಾರ ಬರ್ಬೋದು. ನಾನು 19 ತಾರೀಕು ಬೋರ್ಡ್ ಮೀಟಿಂಗ್ ಇದೆ. ಇನ್ನೇನು ಅವಕಾಶ ಇದ್ದರೆ ನಮ್ಮ ಅಧಿಕಾರಿಗಳಿಗೆ ತಿಳಿಸ್ತೀನಿ. ಭಾಳ ಅತ್ಯವಶ್ಯಕ ಬೇಕಾಗಿರೋ ಇನ್ನೂ ಸ್ವಲ್ಪ ಕೊಡಿಸಲಿಕ್ಕೆ ನಾನು ಅವ್ರಿಗೆ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ರಬ್ಬರ್ ಮ್ಯಾಟಿಗೂ ಪ್ರತಿ ಸರಿ ಯಾರೋ ಒಂದು 10 ಹಸುಗಳಿರೋರಿಗೆ ಬರೀ ಒಂದು 2 ಮ್ಯಾಟ್ ಕೊಡೋದು, ಇದು ಆ ಥರ. ಈ ಸರಿ ನಾವೇನು ಮಾಡಿದ್ವಿ ಅಂದರೆ ಎಷ್ಟು ಬೇಕಾದ್ರೂ ರಬ್ಬರ್ ಮ್ಯಾಟ್ ನೀವು ನಿಮ್ಮ ಸೊಸೈಟಿಯಲ್ಲಿ 15 ಜನ ರೈತರು ಹೆಚ್ಚು ಕಮ್ಮಿ 40 ಹಸು ಇದೆ ಅಂದರೆ 40 ರಬ್ಬರ್ ಮ್ಯಾಟ್ ಬೇಕಾದ್ರೂ ನಾವು ಕೊಡ್ಲಿಕ್ಕೆ ರೆಡಿ ಇದೆ. ಪ್ರತಿಯೊಂದೂ ಹಸು ಹೆಂಗೆ ನಾವೀಗ ಹಾಸಿಗೆ ಮೇಲೆ ನಾವು ಖುಷಿಯಾಗಿ ಮಲಗಬೇಕು ಅಂತೀವ, ಹಸುಗಳಿಗೆ ಅದೇ ಥರ ನೋಡ್ಕೋಬೇಕು ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ಅದರಿಂದ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಹಸುಗಳಿಗೆ ಈ ಇದ್ರ ಹತ್ರ ಮೊಣಕಾಲ ಹತ್ರ ನೋವಾಗೋದು, ಜಾರ್ಖಂಡ್ ಬಿಡೋದು, ಆಮೇಲೆ ಹಾಲು ಕರಿಬೇಕು.